ನಾನು 5,000ಕ್ಕೂ ಹೆಚ್ಚು ಡಿಜಿಟಲಿ ಸಾಲ್ವ್ ಮಾಡಿದ್ದೀನಿ. 130 ಹಳ್ಳಿಗಳನ್ನ ಅಧಿಕಾರಿಗಳ ಜೊತೆ ಭೇಟಿ ಕೊಟ್ಟಿದ್ದೀನಿ. ಚಿಕ್ಕಬಳ್ಳಾಪುರದಲ್ಲಿ 12 ವಾರ್ಡು, ಮಂಚನಹಳ್ಳಿಯಲ್ಲಿ ವಾರ್ಡ್ ನಂಬರ್ 5 ಅಂದ್ರೆ 1 ವಾರ್ಡು ಮುಗಿಸಿದ್ದೀನಿ. ಸಾವಿರಾರು ಅರ್ಜಿಗಳು ವಿಲೇವಾರಿ ಮಾಡಿದ್ದೀನಿ. ಇಷ್ಟೆಲ್ಲ ಹೇಳ್ಬಿಟ್ಟೆ ಗ್ಯಾರಂಟಿಗಳಿಗೆ ದುಡ್ಡು ಹೋಗ್ತಿದೆ ಪ್ರದೀಪ್, ಅನುದಾನ ತಗೊಂಡೋಗಿದ್ಯಾ ಅಂತ. ಮಾನ್ಯ ಬಿಜೆಪಿ ಅವರೇ, ನಾನು ಏನು ಅನುದಾನ ತಗೊಂಡೋಗಿದ್ದೀನಿ ಅಂತ, ಇದು ನಾನು ಅನುದಾನ ತಗೊಂಡೋಗಿದ್ರ ಲಿಸ್ಟು, ಆರ್ಡರ್ ಕಾಪೀಸು ವಿತ್ ಪ್ರೂಫು. ನಾನು ಗಾಳಿಯಲ್ಲಿ ಗುಂಡು ಹೊಡಿತಾ ಇಲ್ಲ. ಇದನ್ನ ಬಿಜೆಪಿ ಆಫೀಸ್ಗೆ ಇದು ಮುಗಿದ ನಂತರ ಕೊರಿಯರ್ ಮಾಡ್ತಾ ಇದ್ದೀನಿ. ಏನು ನಾನು 37 ಕೋಟಿ ಅಂತ ಏನು ಹೇಳಿದೆ, ಅದರ ಆರ್ಡರ್ ಕಾಪಿ ಇದೆ. ಅದ್ರ ಜೊತೆ ಗ್ಯಾರಂಟಿಗಳ ಮುಖಾಂತರ 44,473 ಗೃಹಿಣಿಯರಿಗೆ ನನ್ನ ಕ್ಷೇತ್ರದಲ್ಲಿ ಗೃಹಲಕ್ಷ್ಮಿ ಹೋಗ್ತಾ ಇದೆ. ಲಾಸ್ಟ್ ಅಕ್ಟೋಬರ್ಗೆ, ಅಕಾರ್ಡಿಂಗ್ ಟು ಅಫಿಷಿಯಲ್ ಡೇಟಾ, ಲಾಸ್ಟ್ ಅಕ್ಟೋಬರ್ಗೆ ಬರೀ ನನ್ನ ಕ್ಷೇತ್ರಕ್ಕೆ ನನ್ನ ಸರ್ಕಾರ 88,95,06,000 ರೂಪಾಯಿ ಕೊಟ್ಟಿದೆ. ಇನ್ನು ನವೆಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ ಗೃಹಲಕ್ಷ್ಮಿ ಆಡ್ ಮಾಡಿದ್ರೆ ಆನ್ ಅಂಡ್ ಆವರೇಜ್ ಇನ್ನೊಂದು 50 ಕೋಟಿ ಜಾಸ್ತಿ ಆಗುತ್ತೆ. ಸೊ ಗೃಹಲಕ್ಷ್ಮಿ ಮುಖಾಂತರ ನನ್ನ ಕ್ಷೇತ್ರಕ್ಕೆ ಸರಿಸುಮಾರು 100 ಕೋಟಿ ಹರಿದು ಬಂದಿದೆ. ಈಗ ಮೊನ್ನೆ ಮಾನ್ಯ ಬಿಜೆಪಿ ಅವರು ಟ್ವೀಟ್ ಮಾಡಿದ್ರು, ಹೂವಿನ ಮಾರುಕಟ್ಟೆ ಪರಿಸ್ಥಿತಿ ಏನು ಪ್ರದೀಪ್ ಈಶ್ವರ್ ಅವರೇ ಅಂತ. ಸರ್, ಮಾನ್ಯ ಬಿಜೆಪಿ ರಾಜ್ಯಾಧ್ಯಕ್ಷರು, ವಿರೋಧ ಪಕ್ಷದವರು, ಬಿಜೆಪಿ ಅವರು, ಸರ್ ನಿಮ್ಮದೇ ಸರ್ಕಾರ ಇದ್ರೂ ಹೂವಿನ ಮಾರ್ಕೆಟ್ ಬಗ್ಗೆ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ನಾನು MLA ಆದ್ಮೇಲೆ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ 10 ಎಕರೆ ಆರ್ಟಿಕಲ್ಚರ್ಗೆ ಅದು ಸರಿಸಮಾನವಾದ ಜಾಗವನ್ನ ಬೇರೆ ಕಡೆ ಕೊಟ್ಟು ಆರ್ಟಿಕಲ್ಚರ್ ಇಂದ 10 ಎಕರೆ ಜಾಗ ಸರ್ಕಾರದಿಂದ ಮಂಜೂರು ಮಾಡಿಸಿ ಮೊನ್ನೆ ಬಡ್ಜೆಟ್ ಅಲ್ಲಿ 140 ಕೋಟಿ ಬೇಕು ಅಂತ ಬಡ್ಜೆಟ್ ಅಲ್ಲಿ ಅನೌನ್ಸ್ ಮಾಡಿಸಿದೀನಿ. 10 ಎಕರೆ ಜಾಗ ಎಲ್ಲಿ? ಅಲ್ಲಿ ಎಕರೆ ಎಷ್ಟು ಹೋಗ್ತಿದೆ ಇವತ್ತು? 6 ರಿಂದ 7 ಕೋಟಿ. ಪ್ರೈಮ್ ಏರಿಯಾದಲ್ಲಿ 10 ಎಕರೆ ಜಾಗ ಕೊಡಿಸಿರೋದು. ನಾನು ಇವ್ರ ತರ ಎಲ್ಲ ಒಳಗ್ ಮಾಡ್ತಿಲ್ಲ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಆಕ್ಸೆಸ್ ಇರಬೇಕು ಅಂತ 10 ಎಕರೆ ಜಾಗ ಕ್ಯಾಬಿನೆಟ್ ಅಲ್ಲಿ ಆರ್ಡರ್ ಮಾಡಿಸಿದೀನಿ. 140 ಕೋಟಿ ಅನೌನ್ಸ್ ಮಾಡಿಸಿದೀನಿ. ಒಂದು ಎತ್ತಿನೊಳೆ ಯೋಜನೆ 2027ಕ್ಕೆ ಚಿಕ್ಕಬಳ್ಳಾಪುರಕ್ಕೆ ತಗೊಂಡು ಹೋಗ್ತೀನಿ. ಇದು ನನ್ನ 2ನೇ ಕನಸು. ನಮ್ಮ ಸರ್ಕಾರ ಬಿ ಖಾತಾ ಆಂದೋಲನ ಮಾಡ್ತು. ನಾವು ಏನ್ ಸರ್ 2027 ಡಿಸೆಂಬರ್ ಒಳಗಡೆ ಎತ್ತಿನೊಳೆ ಗಂಗಾ ಮಾತೆಯನ್ನ ಚಿಕ್ಕಬಳ್ಳಾಪುರದ ಭೂಮಿ ತಾಯಿಗೆ ಸ್ಪರ್ಶಿಸ್ತೀನಿ. ಈಗಾಗಲೇ ನನ್ನ ಕ್ಷೇತ್ರದಲ್ಲಿ ಅದು ಮುಗಿಯಕ್ಕೆ ಸರಿಸುಮಾರು 500 ಕೋಟಿ ಬೇಕು. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ. ಅದಾದ್ಮೇಲೆ ರೆವಲ್ಯೂಷನರಿ ಚೇಂಜಸ್ ನಾನೇನ್ ಮಾಡಿದ್ದೀನಿ? ನಾನು ಗೆದ್ದ ತಕ್ಷಣ ನೆನಪಿರಬೇಕು ರಾಜ್ಯದ ಜನತೆಗೆ, ಚೇಂಜ್ ಬಿಗಿನ್ಸ್ ವಿತ್ ಅಸ್ ಅಂತ ಮಹಾತ್ಮ ಗಾಂಧಿ ಹೇಳಿದ್ದಾರೆ. ನಾನು ಗೆದ್ದಾಗ ಚಿಕ್ಕಬಳ್ಳಾಪುರದಲ್ಲಿ ಹೊಸ ಶಾಸಕರಿಗೆ ಅಭಿನಂದನೆಗಳು ಅಂತ 80 ಫ್ಲೆಕ್ಸ್ ಕಟ್ಟಿದ್ರು. ನಾನು ಆವತ್ತೇ ಆರ್ಡರ್ ಪಾಸ್ ಮಾಡಿದೆ, ಚಿಕ್ಕಬಳ್ಳಾಪುರದಲ್ಲಿ ನಗರದಲ್ಲಿ ಯಾವುದೇ ಕಾರಣಕ್ಕೆ ಫ್ಲೆಕ್ಸ್ ಇರಬಾರ್ದು ಅಂತ. ನಾನು ನಿಂತ್ಕೊಂಡು ನನ್ನ ಫ್ಲೆಕ್ಸ್ನೇ ಅಧಿಕಾರಿಗಳಿಂದ ತೆಗೆಸಿ ಆವತ್ತಿಂದ ಇವತ್ತವರೆಗೂ ಚಿಕ್ಕಬಳ್ಳಾಪುರ ಟೌನ್ ಅಲ್ಲಿ ಫ್ಲೆಕ್ಸ್ ಫ್ರೀ ಸಿಟಿ ನಂದು. ಟೌನ್ ಅಲ್ಲಿ ನೀವು ಯಾರನ್ನಾದ್ರೂ ಚೆಕ್ ಮಾಡಿ, ಫ್ಲೆಕ್ಸ್ ಕಟ್ಟಕ್ ಬಿಡಲ್ಲ. ಫ್ಲೆಕ್ಸ್ ಬ್ಯಾನ್ ನ ನಾನು ನಗರದಲ್ಲಿ ಸ್ಟ್ರಾಂಗ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ದೀನಿ. 2ನೇದು, ಮೊದಲೆಲ್ಲ ಸರ್ಕಾರಿ ಕಾಲೇಜಿನ ಜಾಗದ ಮುಂದೆ, ಫಾರ್ ಎಕ್ಸಾಂಪಲ್ ಸರ್ಕಾರಿ ಜೂನಿಯರ್ ಕಾಲೇಜ್ ಮುಂದೆ ತುಂಬಾ ದೊಡ್ಡ ಜಾಗ ಇದೆ, ವಾರಕ್ಕೆ 4 ಪ್ರೋಗ್ರಾಮ್ ನಡೆಯೋದು. ಆ ಶಾಲೆಯಲ್ಲಿ ಎಷ್ಟು ಜನ ಓದ್ತಾರೆ? 4,000 ಮಕ್ಕಳು ಓದ್ತಾರೆ. ಬೆಳಿಗ್ಗೆಯಿಂದ ಸಂಜೆವರೆಗೂ ಸೌಂಡ್ ಸಿಸ್ಟಮ್ ಇಡೋದು, ವಾರಕ್ಕೆ 4 ಪ್ರೋಗ್ರಾಮ್ ಮಾಡೋದು. ಪಾಪ ಟೀಚರ್ಸ್ ಎಲ್ಲ ವಿಂಡೋಸ್ ಹಾಕೊಂಡು ಮಕ್ಕಳಿಗೆ ಪಾಠ ಮಾಡ್ತಿದ್ರು. ನಾನು ಚಿಕ್ಕ ವಯಸ್ಸಿಂದ ನೋಡಿದ್ದೆ. ನಾನು ಗೆದ್ದ ಮೇಲೆ ಸರ್ಕಾರಿ ಕಾಲೇಜಿನ ಪ್ರಿಮಿಸಿಸ್ ಅಲ್ಲಿ ಯಾವುದೇ ಕಾರ್ಯಕ್ರಮ ಎಕ್ಸೆಪ್ಟ್ ಆ ಕಾಲೇಜಿನ ಶಾಲೆಯ ಕಾರ್ಯಕ್ರಮ ಬಿಟ್ಟು ಯಾವುದು ಖಾಸಗಿ ಕಾಲೇಜಿನ ಕಾರ್ಯಕ್ರಮಕ್ಕೆ ಮಾಡಬಾರ್ದು ಅಂತ ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡಿದೆ. ಇದು ನಾನು ತಗೊಂಡಿರೋ ಕ್ರಮ. 3ನೇದು, ದಲಿತ ಸಮುದಾಯದ ಧ್ವನಿ ನಾನು, ದಲಿತ ಸಮುದಾಯದ ಭವಿಷ್ಯ ನಾನು, ಬಾಬಾ ಸಾಹೇಬ್ ಅಂಬೇಡ್ಕರ್ರ ಭಕ್ತ ನಾನು. ಅಂಬೇಡ್ಕರ್ ಅವರು ನನ್ನಂತವ್ರ ಪಾಲಿಗೆ ದೇವರು. ಅವ್ರ ಆಶೀರ್ವಾದದಿಂದನೇ ನಾನು MLA ಆಗಿರೋದು. ನಾನು ಪ್ರಮಾಣ ವಚನನು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಲ್ಲೇ ತಗೊಂಡಿದ್ದು. ಇವತ್ತು ಫಾರ್ ಎಕ್ಸಾಂಪಲ್ ನನ್ನೂರು ಪೆರೇಸಂದ್ರ, ಇವತ್ತು ನನ್ನ ವಿರುದ್ಧ ನಿಂತಿದ್ದವರು ಪೆರೇಸಂದ್ರನೇ. ನಮ್ಮೂರಲ್ಲಿ 800 ಜನ ದಲಿತರಿದ್ರು. ಆದ್ರೆ ನಮ್ಮೂರಿನ ದಲಿತರಿಗೆ ಸ್ಮಶಾನದ ಜಾಗ ಇರಲಿಲ್ಲ. ದಯವಿಟ್ಟು ಇದು ರಾಜ್ಯದ ಜನ ನೋಡಬೇಕು. ಸ್ಮಶಾನದ SC ST ಅವ್ರ ಕಷ್ಟಕ್ಕೆ ಸ್ಪಂದಿಸಿರ್ಲಿಲ್ಲ. ನಮ್ಮೂರಲ್ಲಿ ಎಷ್ಟೋ ಸಲ ನಾನು ನೋಡಿದ್ದೀನಿ, ಆ ಒಂಕೆ ಪಕ್ಕದಲ್ಲಿ, ಕಾಲುವೆ ಪಕ್ಕದಲ್ಲಿ ಯಾರಾದ್ರೂ ದಲಿತರ ಪಾಪ ಶವ ಉಳಿದ್ರೆ ನೀರು ಜಾಸ್ತಿ ಬಂದ್ರೆ ತೇಲ್ಕೊಂಡ್ ಬಂದಿದೆ 20-15 ವರ್ಷದಿಂದ ಡೆಡ್ ಬಾಡಿಗಳು ನಾನು ನೋಡಿದ್ದೀನಿ. ಆದ್ರೆ ಯಾರು ಅವ್ರಿಗೆ ಸ್ಮಶಾನಕ್ಕೆ ಜಾಗ ಕೊಡ್ಲಿಲ್ಲ. ನಾನು ಗೆದ್ದ ಮೇಲೆ ಫಸ್ಟ್ ಆರ್ಡರ್ ಮಾಡಿಸಿದ್ದೆ ನನ್ನೂರಿನ SC ST ಜನಕ್ಕೆ 1.25 ಎಕರೆ SC ST ಸಮುದಾಯಕ್ಕೆ ಸ್ಮಶಾನ ಜಾಗ ಕೊಡಿಸಿದ್ದು. ಇವತ್ತು ತುಂಬಾ ಹಳ್ಳಿಗಳಲ್ಲಿ ನಾನು ಏನು 130 ಹಳ್ಳಿ ಭೇಟಿ ಕೊಟ್ಟಿದ್ದೀನಿ. ಅಷ್ಟು ಹಳ್ಳಿಗೆ ದಲಿತರಿಗೆ ಸ್ಮಶಾನಕ್ಕೆ ಒತ್ತುವರಿ ಯಾವ ಪ್ರಭಾವಕ್ಕೂ ಮಣಿತಾ ಇಲ್ಲ.
ತುಂಬ ಸ್ಟ್ರಾಂಗ್ ಆಗಿ ತೀರ್ಮಾನ ತಗೊತಾ ಇದ್ದೀನಿ. JCBಗಳು ಎತ್ಕೊಂಡೋಗಿ ಯಾರನ್ನೂ ಕೇರ್ ಮಾಡದೆ ತೆರವುಗೊಳಿಸ್ತಾ ಇದ್ದೀನಿ. ನನ್ನ ಸ್ಪೀಡ್ ಜಾಸ್ತಿ ಅನಿಸ್ಬೋದು, ಈ ಸ್ಪೀಡೇ ನನ್ನನ್ನು 39 ವರ್ಷಕ್ಕೆ MLA ಮಾಡಿದ್ದು. ಈ ಸ್ಪೀಡ್ನ ಯಾರು ಹೇಳಿದ್ರು ನಾನು ಕಂಟ್ರೋಲ್ ಮಾಡ್ಕೊಳ್ಳಲ್ಲ. BJP ಅವ್ರು ಹೇಳ್ತಾರೆ 6 ತಿಂಗಳು ಟೈಮ್ ತಗೋಬೇಕಾಗಿತ್ತು ಅಂತ. ನಾನು ನಿಮ್ಮ MP ಗಳಿಗೆ 6 ತಿಂಗಳು ಟೈಮ್ ಕೊಡ್ತಾ ಇದ್ದೀನಿ. ಈ 6 ತಿಂಗಳೊಳಗಡೆ ಆದರೂ ನಿಮ್ಮ MP ಗಳು ರಿಪೋರ್ಟ್ ಕಾರ್ಡ್ ಸಬ್ಮಿಟ್ ಮಾಡಬೇಕು. ಇಲ್ಲ ಅಂದರೆ ನಾನು MP ಗಳ ಮನೆ ಮುಂದೆ ಬರ್ತೀನಿ. ನಾನಂತೂ ನಿಲ್ಲಿಸಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.